ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಅತ್ಯಂತ ಅಪರೂಪದ ಪಕ್ಷಿ ಸಂಕುಲಗಳಲ್ಲಿ ಒಂದಾದ ಹಾರ್ನ್ಬಿಲ್ಗಳನ್ನು ಉಳಿಸಿ ಬೆಳೆಸಿ ರಕ್ಷಿಸುವ ನಿಟ್ಟಿನಲ್ಲಿ ಆಚರಿಸಲಾಗುವ 2 ದಿನಗಳ ಹಾರ್ನ್ಬಿಲ್ ಹಬ್ಬ 2026 ಇಂದು ಶುಕ್ರವಾರ ಬೆಳಿಗ್ಗೆ 11. ಇದಕ್ಕೂ ಮೊದಲು ನಗರಸಭೆ ಹಾಗೂ ತಾಲೂಕಾಡಳಿತ ಮತ್ತು ಅರಣ್ಯ ಇಲಾಖೆ ಸಹಯೋಗದಲ್ಲಿ ನಗರಸಭೆಯ ಆವರಣದಿಂದ ಹಾರ್ನ್ಬಿಲ್ ಭವನದವರೆಗೆ ನಡೆಯಲಿರುವ ಜಾಥಾಗೆ ಎಸಿಎಫ್ ಸಂತೋಷ್ ಚೌಹಾಣ್, ಡಿಸಿಎಫ್ ಪ್ರಶಾಂತ್ ಕುಮಾರ್, ಎಸಿ ತಹಸೀಲ್ದಾರ್ ಶೈಲೇಶ್ ಪರಮಾನಂದ ಮತ್ತು ನಗರಸಭೆ ಪೌರಾಯುಕ್ತರು ಆದ ವಿವೇಕ್ ಬನ್ನೆ ಚಾಲನೆ ಕೊಟ್ಟಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಜೊತೆಗೆ ಡುಮಾನಿ ಮತ್ತು ವಿವಿಧ ನೃತ್ಯ ಪ್ರದರ್ಶನ ಮತ್ತು ವಾದ್ಯವೃಂದದೊಂದಿಗೆ ಹಾರ್ನ್ಬಿಲ್ ಭವನದವರೆಗೆ ಜಾಥಾ ನಡೆಯಿತು. 2 ದಿನ ನಡೆಯುವ ಈ ಹಬ್ಬದಲ್ಲಿ ಹಾರ್ನ್ಬಿಲ್ಗಳ ಜೀವನ ಚರಿತ್ರೆ, ಅವುಗಳನ್ನು ರಕ್ಷಿಸಲು ಕೈಗೊಳ್ಳಬೇಕಾದ ಕ್ರಮಗಳು ಮತ್ತು ಪಕ್ಷಿಗಳ ಕುರಿತಾದ ಪುಸ್ತಕ ಬಿಡುಗಡೆ ಸೇರಿ ಇನ್ನೂ ಅನೇಕ ಆಕರ್ಷಣೀಯ ಕಾರ್ಯಕ್ರಮ ನಡೆಯಲಿವೆ. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.